ಮನೆಯಲ್ಲಿ ನೆಮ್ಮದಿಯಾಗಿ ಇರೋಕಾಗ್ತಿಲ್ಲ. ಹೊರಗೋದ್ರೆ ಜೀವ ಭಯ, ಗುಡ್ಡಗಳು ಕುಸಿಯುತ್ತಿವೆ, ಭೂಮಿ ಬಾಯಿ ತೆರೆಯುತ್ತಿದೆ, ಮನೆಯ ಅಂಗಳದಲ್ಲೇ ಪ್ರವಾಹ ಸೃಷ್ಟಿಯಾಗಿದೆ. ಮಳೆ ತಂದೊಡ್ಡಿರೋ ಸಂಕಷ್ಟವನ್ನ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ಗುಡ್ಡಗಳು ನಡುಗ್ತಾ ಇವೆ, ಭೂಮಿ ಬಾಯಿ ತೆರೀತಾ ಇದೆ. ಹೆದ್ದಾರಿಗಳಲ್ಲಿ ಸವಾರರ ಸಂಕಷ್ಟ ಹೇಳತೀರದಾಗಿದೆ. ನದಿಗಳ ರೌದ್ರ ನರ್ತನಕ್ಕೆ ತೀರದಲ್ಲಿ ಕೋಲಾಹಲ ಸೃಷ್ಟಿಯಾಗ್ತಾ ಇದೆ. ಶಿರಾಡಿ ಘಾಟ್ ರಸ್ತೆಯಲ್ಲಿ ಮತ್ತೆ ಭೂಕುಸಿತ. ನೋಡಿ, ಗುಡ್ಡ ಕುಸಿಯುತ್ತಾನೆ ಇದೆ. ಹಾಸನದ ಸಕಲೇಶಪುರ ತಾಲೂಕಿನ ದೊಡ್ಡ ತಪ್ಪಲು ಬಳಿ ಮತ್ತೆ ಮತ್ತೆ ಭೂಕುಸಿತ ಉಂಟಾಗ್ತಿದೆ. ನಿನ್ನೆಯಷ್ಟೇ TV9 ಕ್ಯಾಮೆರಾ ಎದುರೇ ಭೂಮಿ ಕುಸಿದಿತ್ತು. ತೆರವು ಕಾರ್ಯ ಮುಗಿಸುವಷ್ಟರಲ್ಲೇ ಮತ್ತೆ ಭೂಮಿ ಕುಸಿದಿದೆ. ರಸ್ತೆಯೇ ಕೆಸರುಮಯವಾಗಿದೆ. ಶಿರಾಡಿಯಲ್ಲಿ ವಾಹನ ಸಂಚಾರ ಬಂದ್ ಆಗಿದ್ದು ವೆಹಿಕಲ್ಸ್ಗಳು ಸಾಲುಗಟ್ಟಿ ನಿಂತಿವೆ. ಮಣ್ಣಲ್ಲಿ ಸಿಲುಕಿದ ವ್ಯಕ್ತಿ, ಹೊರಬರಲಾಗದೆ ಪರದಾಟ. ಜುಲೈ 31ರಂದು ಇದೇ ದೊಡ್ಡ ತಪ್ಪಲು ಬಳಿ ಗುಡ್ಡ ಕುಸಿದಿತ್ತು. ಅಂದು ಟ್ಯಾಂಕರ್, ಲಾರಿ ಸೇರಿ ಹಲವು ವಾಹನಗಳು ಮಣ್ಣಲ್ಲಿ ಸಿಕ್ಕಾಕೊಂಡಿದ್ವು. ಕೆಲವರು ಓಡಿ ಜೀವ ಉಳಿಸ್ಕೊಂಡಿದ್ರು. ಈ ವೇಳೆ ವ್ಯಕ್ತಿಯೋರ್ವ ಕೆಸರಲ್ಲಿ ಸಿಲುಕಿ ಹೊರಗೆ ಬರೋಕಾಗದೆ ನೆರಳಾಡ್ತಾ ಇರೋ ವಿಡಿಯೋ ವೈರಲ್ ಆಗ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನೆರೆ ವೀಕ್ಷಣೆ ಮಾಡಿದ್ರು. ಪೊನ್ನಂಪೇಟೆಯ ಮಂಚಳ್ಳಿ ಬಳಿ ಗುಡ್ಡ ಕುಸಿದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಫುಲ್ಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಮನೆ, ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳಿಗೆ ನಾವು ಇತ್ತೀಚೆಗೆ ಒಂದು ತೀರ್ಮಾನ ಮಾಡಿದ್ದೀವಿ. 1,20,000 ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತೆ ಒಂದು ಮನೆ ಕಟ್ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. 16 ಪ್ರಾಣಿಗಳು ಸತ್ತಿದ್ದಾವೆ. ಒಂದೊಂದು ಪ್ರಾಣಿಗೆ 37,500 ರೂಪಾಯಿ ಪರಿಹಾರ ಕೊಡ್ತೀವಿ. ಇತ್ತ ಶೃಂಗೇರಿ ಶಾರದಾ ಪೀಠದಲ್ಲಿ ತುಂಗೆಯ ಅಬ್ಬರ ಬೆಚ್ಚಿ ಬೀಳಿಸಿದೆ. ಹಸಿರ ರಾಶಿ ನಡುವೆ ತುಂಗೆಯ ನರ್ತನ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಶಿವಮೊಗ್ಗದಲ್ಲಿ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಸವಾಯಿಪಾಳ್ಯದ ಜಾಮಿಯಾ ಮಸೀದಿಯ ಕೊಠಡಿ ಕುಸಿದು ಬಿದ್ದಿದೆ. ನದಿಗೆ ತಡೆಗೋಡೆ ಇಲ್ಲದ ಕಾರಣ ತೀರದ ಜನರಲ್ಲಿ ಆತಂಕ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, TV9.